ರೋಲ್ಸ್ ರಾಯ್ಸ್ ಇದು ನಮ್ಮ ಪ್ರಪಂಚದಲ್ಲೇ ಅತ್ಯಂತ ದುಬಾರಿಯಾದ ಕಾರು. ಆದ್ರೆ ಈ ಕಾರಲ್ಲಿ ಅಷ್ಟೊಂದು ಏನಿದೆ ಅಂತ ಅಷ್ಟೊಂದು ಖರ್ಚು ಮಾಡಿ ಜನ ಇದನ್ನು ತಗೊಳ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮತ್ತು ಅದರ ಸ್ಪೆಸಿಫಿಕೇಶನ್ಸ್ ಮತ್ತು ಅದರ ಫೀಚರ್ಸ್, ಈ ರೀತಿ ರೋಲ್ಸ್ ರಾಯ್ಸ್ ಬಗ್ಗೆ ವಿವಿಧ ಫ್ಯಾಕ್ಟ್ಸ್ ಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ರೋಲ್ಸ್ ರಾಯ್ಸ್ ಹೇಗೆ ಆರಂಭವಾಯಿತು, ಅದರ ಹಿಸ್ಟ್ರಿ ಎಲ್ಲವನ್ನು ಪಾರ್ಟ್ 1 ಮಾಡಿ ಈಗಾಗಲೇ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಒಂದು ವೇಳೆ ನೀವು ಅದನ್ನು ಮಿಸ್ ಆಗಿದ್ದರೆ ಈ ವಿಡಿಯೋ ಲಾಸ್ಟ್ ಅಲ್ಲಿ ಆ ವಿಡಿಯೋನ ಪಾಪ್ ಮಾಡುತ್ತೀನಿ, ಬೇಕಂದ್ರೆ ಕ್ಲಿಕ್ ಮಾಡಿ ನೋಡಿ. ಇನ್ನು ಟಾಪಿಕ್ ಒಳಗೆ ಬಂದ್ರೆ, ನಾರ್ಮಲ್ ಆಗಿ ಕಾರ್ ಫ್ಯಾಕ್ಟರಿ ಹೇಗಿರುತ್ತೆ, ನೂರಾರು ರೋಬೋಟ್ಸ್, ವೇಗವಾಗಿ ಚಲಿಸುವ ಅಸೆಂಬ್ಲಿ ಲೈನ್, ಪ್ರತಿ ನಿಮಿಷಕ್ಕೂ ಹೊಸ ಕಾರು ಒಂದು ತಯಾರಾಗುತ್ತಿರುತ್ತದೆ. ಅವ್ರಿಗಿರುವ ಒಂದೇ ಒಂದು ಗುರಿ ಏನಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಕಾರುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಆದ್ರೆ ಇಂಗ್ಲೆಂಡ್ ನ ಗುಡ್ ವುಡ್ ಎಂಬ ಚಿಕ್ಕ ಊರಿನಲ್ಲಿ ಒಂದು ಫ್ಯಾಕ್ಟರಿ ಇದೆ. ಅಲ್ಲಿ ಈ ರೂಲ್ ಅನ್ನೇ ಫಾಲೋ ಮಾಡುವುದಿಲ್ಲ. ಯಾಕೆಂದ್ರೆ ರೋಲ್ಸ್ ರಾಯ್ಸ್ ಗೆ ಸ್ಪೀಡ್ ಮುಖ್ಯವಲ್ಲ, ಅವರಿಗೆ ಪರ್ಫೆಕ್ಷನ್ ಮುಖ್ಯ. ರೋಲ್ಸ್ ರಾಯ್ಸ್ ನ ಪ್ರತಿಯೊಂದು ಕಾರ್ ಸುಮಾರು 600 ಗಂಟೆಗಳಿಗಿಂತ ಹೆಚ್ಚು ಹ್ಯೂಮನ್ ಕ್ರಾಫ್ಟ್ಮನ್ಶಿಪ್ ಮೂಲಕ ನಿರ್ಮಾಣವಾಗುತ್ತದೆ. ಇದನ್ನು ತಯಾರಿಸಲು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, 90ಕ್ಕೂ ಹೆಚ್ಚು ಸ್ಕಿಲ್ಡ್ ಎಕ್ಸ್ಪರ್ಟ್ ಒಂದೇ ಕಾರಿನ ಮೇಲೆ ಕೆಲಸ ಮಾಡುತ್ತಾರೆ. ಯಾವ ರೀತಿ ಅಂದ್ರೆ ಲೆದರ್ ಗೆ ಒಬ್ಬ ಸ್ಪೆಷಲಿಸ್ಟ್, ಪೈಂಟ್ ಸ್ಪೆಷಲಿಸ್ಟ್, ವುಡ್ ಆರ್ಟಿಸ್ಟ್, ಎಂಬ್ರಾಯ್ಡರಿ ಎಕ್ಸ್ಪರ್ಟ್, ಎಲೆಕ್ಟ್ರಿಕಲ್ ಇಂಜಿನಿಯರ್, ಈ ರೀತಿ ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಗವನ್ನು ಪರಿಪೂರ್ಣವಾಗಿ ಮುಗಿಸಿದ ನಂತರವೇ ಆ ಕಾರ್ ಮುಂದಿನ ಹಂತಕ್ಕೆ ಸಾಗುತ್ತದೆ. ಅದಕ್ಕೆ ರೋಲ್ಸ್ ರಾಯ್ಸ್ ಫ್ಯಾಕ್ಟರಿಯಲ್ಲಿ ಒಂದು ಕಾರನ್ನು ಮುಗಿಸಲು ತಿಂಗಳುಗಳ ಕಾಲ ಬೇಕಾಗುತ್ತದೆ. ಈಗ ನಿಮಗೆ ಡೌಟ್ ಬರಬಹುದು, ಇಷ್ಟೊಂದು ಟೆಕ್ನಾಲಜಿ ಇದೆ ರೋಬೋಟ್ಸ್ ಇರುವ ಕಾಲದಲ್ಲೂ ಇವರು ಮಿಷನ್ಸ್ ಗಳನ್ನು ಯಾಕೆ ಹೆಚ್ಚು ಬಳಸುವುದಿಲ್ಲ? ಅದಕ್ಕೆ ರೋಲ್ಸ್ ರಾಯ್ಸ್ ಉತ್ತರ ಸಿಂಪಲ್ ಆಗಿ ಹೇಳುತ್ತದೆ, ಕೆಲಸವನ್ನು ಮಿಷಿನ್ಸ್ ಮಾಡಬಹುದು, ಆದ್ರೆ ಪರ್ಫೆಕ್ಷನ್ ಅನ್ನು ಮಿಷಿನ್ ಗೆ ಕಲಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಇಂದಿಗೂ ಲೆದರ್ ಸ್ಟಿಚಿಂಗ್ ಇಂದ ಹಿಡಿದು ವುಡ್ ಫಿನಿಶಿಂಗ್ ವರೆಗೂ ಅನೇಕ ಪ್ರಮುಖ ಕೆಲಸಗಳನ್ನು ಮನುಷ್ಯರ ಕೈಯಿಂದಲೇ ಮಾಡಲಾಗುತ್ತಿದೆ. ಉಳಿದ ಕಾರ್ ಫ್ಯಾಕ್ಟರೀಸ್ ಗಳಲ್ಲಿ ಫಸ್ಟ್ ಸಾವಿರಾರು ಕಾರ್ಸ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತಾರೆ. ನಂತರ ಕಸ್ಟಮರ್ಸ್ ಬಂದು ಯಾವ ಕಾರ್ ಬೇಕು ಎಂದು ಸೆಲೆಕ್ಟ್ ಮಾಡಿ ತಗೊಂಡು ಹೋಗುತ್ತಾರೆ. ಆದ್ರೆ ರೋಲ್ಸ್ ರಾಯ್ಸ್ ನಲ್ಲಿ ಮೊದಲು ಕಸ್ಟಮರ್ ಬಂದ ನಂತರವೇ ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಶುರು ಮಾಡುತ್ತಾರೆ. ಅಂದ್ರೆ ಮೊದಲು ಕಸ್ಟಮರ್ ಬಂದು ಆರ್ಡರ್ ಕೊಡಬೇಕಾಗುತ್ತದೆ. ಆದರೆ ಆರ್ಡರ್ ಕೊಟ್ಟ ತಕ್ಷಣ ನಮ್ಮ ಕೆಲಸ ಮುಗಿಯುವುದಿಲ್ಲ. ರೋಲ್ಸ್ ರಾಯ್ಸ್ ಫ್ಯಾಕ್ಟರಿಯಲ್ಲಿ ಒಂದು ಕಾರ್ ನಿರ್ಮಾಣವಾಗುತ್ತಿದೆ ಅಂದರೆ ಅದು ಯಾವ ಮಾಡೆಲ್, ಯಾವ ಕಲರ್, ಒಳಗಿನ ಇಂಟೀರಿಯರ್ ಹೇಗಿರಬೇಕು, ರೂಫ್ ಹೇಗಿರಬೇಕು, ಸೀಟ್ ಹೇಗಿರಬೇಕು, ಈ ರೀತಿ ಎಲ್ಲಾ ಪ್ರಶ್ನೆಗಳ ಉತ್ತರವನ್ನು ಫ್ಯಾಕ್ಟರಿ ಓನಾಗಿ ಡಿಸೈಡ್ ಮಾಡುವುದಿಲ್ಲ. ಇದನ್ನೆಲ್ಲವನ್ನು ಕಸ್ಟಮರ್ ಡಿಸೈಡ್ ಮಾಡುವ ಅವಕಾಶ ರೋಲ್ಸ್ ರಾಯ್ಸ್ ಕೊಡುತ್ತಿದೆ. ಇದೇ ರೋಲ್ಸ್ ರಾಯ್ಸ್ ನ ಅತ್ಯಂತ ದೊಡ್ಡ ಸ್ಪೆಷಾಲಿಟಿ. ಇದನ್ನ ಬಿಸ್ಪೋಕ್ ಎಂದು ಕರೆಯುತ್ತಾರೆ. ಅಂದ್ರೆ ನಮ್ಮ ಇಮ್ಯಾಜಿನೇಷನ್ ಗೆ ತಕ್ಕಂತೆ ನಮಗೆ ಯಾವ ರೀತಿ ಕಾರ್ ಬೇಕೋ ಆ ರೀತಿ ಕಾರನ್ನು ಡಿಸೈನ್ ಮಾಡಿಕೊಳ್ಳಬಹುದು. ಸಾಮಾನ್ಯವಾಗಿ ನಾವು ಕಾರು ಖರೀದಿಸಲು ಶೋರೂಮ್ ಗೆ ಹೋದಾಗ ಬ್ಲಾಕ್ ಬೇಕಾ, ವೈಟ್ ಅಥವಾ ಬ್ಲೂ ಕಲರ್ ಬೇಕಾ ಎಂದು ಯೋಚಿಸುತ್ತೇವೆ, ಅಥವಾ ಅಲ್ಲಿರೋ ಕಲರ್ಸ್ ಅಲ್ಲೇ ನಾವು ಕಾರನ್ನು ತಗೊಳ್ಳಬೇಕಾಗುತ್ತದೆ. ಆದ್ರೆ ರೋಲ್ಸ್ ರಾಯ್ಸ್ ನಲ್ಲಿ 44,000ಕ್ಕೂ ಹೆಚ್ಚು ಕಲರ್ಸ್ ಇರುತ್ತವೆ. ಇದರಲ್ಲಿ ನಮಗೆ ಬೇಕಾದ ಕಲರ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಒಂದು ವೇಳೆ ನಮಗೆ ಬೇಕಾದ ಕಲರ್ ಅದರಲ್ಲಿ ಇಲ್ಲ ಅಂದರೆ ನಮ್ಗೆ ಯಾವ ಕಲರ್ ಬೇಕು ಅದನ್ನು ತೋರಿಸಿದರೆ, ಅಂದ್ರೆ ನಿಮ್ಮ ಫೇವರೇಟ್ ಪೆಟ್ ಡಾಗ್ ನ ಕಲರ್ ತೋರಿಸಿದರೂ ಸಹ ಅದನ್ನು ಸ್ಕ್ಯಾನ್ ಮಾಡಿ ಅದೇ ಶೇಡ್ ನಲ್ಲಿ ಕಾರ್ ಗೆ ಪೇಂಟ್ ಮಾಡಿ ಕೊಡುತ್ತಾರೆ. ಅಷ್ಟೇ ಅಲ್ಲ, ಆ ಕಲರ್ ಗೆ ನಿಮ್ಮದೇ ಆದ ಹೆಸರನ್ನು ಸಹ ಇಡಬಹುದು. ನಂತರ ಬೇರೆ ಯಾರಾದ್ರೂ ಅದೇ ಕಲರ್ ಬೇಕು ಅಂತಂದ್ರೆ ಮೊದಲು ಆ ವ್ಯಕ್ತಿಯ ಪರ್ಮಿಷನ್ ಪಡೆಯಬೇಕಾಗುತ್ತದೆ. ಈ ರೀತಿ ಒಂದು ಕಲರ್ ಕೂಡ ಒಬ್ಬ ವ್ಯಕ್ತಿಯ ಪರ್ಸನಲ್ ಪ್ರಾಪರ್ಟಿ ಆಗಿ ಬಿಡುತ್ತದೆ. ಇದೊಂದೇ ಅಲ್ಲ, ಒಬ್ಬ ವ್ಯಕ್ತಿ ಕಾರ್ ಗೆ ಸ್ಪಾರ್ಕಲ್ ಬೇಕು ಎಂದು ಮೆಟಾಲಿಕ್ ಪೇಂಟ್ ಆಯ್ಕೆ ಮಾಡುತ್ತಾರೆ. ಆದ್ರೆ ಒಬ್ಬ ಬಿಲಿನಿಯರ್ ಸ್ಪಾರ್ಕಲ್ ಇನ್ನೂ ಜಾಸ್ತಿ ಬೇಕು ಎಂದು 1000 ಡೈಮಂಡ್ಸ್ ಅನ್ನು ರೋಲ್ಸ್ ರಾಯ್ಸ್ ಗೆ ಕಳುಹಿಸಿದ. ಅವರು ಆ ಡೈಮಂಡ್ಸ್ ಗಳನ್ನು ಪುಡಿ ಮಾಡಿ ಪೇಂಟ್ ಜೊತೆ ಮಿಕ್ಸ್ ಮಾಡಿ ಅದೇ ಪೇಂಟ್ ಅನ್ನು ಕಾರ್ ಮೇಲೆ ಬಳಸಲಾಯಿತು. ಜಗತ್ತಿನಲ್ಲಿ ಡೈಮಂಡ್ ಮಿಕ್ಸ್ ಪೇಂಟ್ ಹೊಂದಿರುವ ರೋಲ್ಸ್ ರಾಯ್ಸ್ ಕೂಡ ಇದೆ. ಆದ್ರೆ ಇವೆಲ್ಲಕ್ಕಿಂತ ಆಶ್ಚರ್ಯಕರ ವಿಷಯ ಇನ್ನೂ ಇದೆ. ಪ್ರತಿಯೊಂದು ರೋಲ್ಸ್ ರಾಯ್ಸ್ ನ ಸೈಡ್ ನಲ್ಲಿ ಕಾಣುವ ಆ ಸುಂದರವಾದ ಕೋಚ್ ಲೈನ್ ಗಮನಿಸಿದ್ದೀರಾ? ಅದನ್ನು ಯಾವುದೋ ರೋಬೋಟ್ ಇಂದ ಬಿಡಿಸುವುದಿಲ್ಲ, ಅಥವಾ ಇದು ಸ್ಟಿಕ್ಕರ್ ಕೂಡ ಅಲ್ಲ, ಅದನ್ನು ಫ್ರೀ ಹ್ಯಾಂಡ್ ನಲ್ಲಿ ಬಿಡಿಸಲಾಗುತ್ತದೆ. ಇನ್ನು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ ಇಡೀ ಪ್ರಪಂಚದಲ್ಲಿ ರೋಲ್ಸ್ ರಾಯ್ಸ್ ಕೋಚ್ ಲೈನ್ ಬಿಡಿಸುವ ಅಫಿಷಿಯಲ್ ಆರ್ಟಿಸ್ಟ್ ಒಬ್ಬರೇ ಇದ್ದಾರೆ. ಅವರ ಹೆಸರು ಮಾರ್ಕ್ ಕೋಟ್. ಅಂಡ್ ಅವರು ಬಳಸುವ ಬ್ರಷ್ ಕೂಡ ಅಳಿಲಿನ ಕೂದಲಿನಿಂದ ತಯಾರಿಸಿದ ಸ್ಪೆಷಲ್ ಬ್ರಷ್. ಯಾಕೆಂದರೆ ಅದು ಬ್ರಷ್ ಮಾರ್ಕ್ಸ್ ಬಿಡುವುದಿಲ್ಲ. ಒಂದು ಲೈನ್ ತಪ್ಪಾದರೂ ಮತ್ತೆ ಮೊದಲಿನಿಂದಲೇ ಕೆಲಸ. ಈಗ ನಿಮಗೆ ಅರ್ಥ ಆಗಿರಬಹುದು, ಇಷ್ಟೆಲ್ಲ ಕಸ್ಟಮೈಸೇಷನ್ ಇರುವುದರಿಂದಲೇ ರೋಲ್ಸ್ ರಾಯ್ಸ್ ಗೆ ಇಷ್ಟೇ ಪ್ರೈಸ್ ಇದೆ ಎಂದು ಒಂದು ಲಿಸ್ಟ್ ಇಲ್ಲ. ಪ್ರತಿಯೊಂದು ಕಸ್ಟಮರ್, ಪ್ರತಿಯೊಂದು ಡಿಸೈನ್, ಪ್ರತಿಯೊಂದು ಕಾರ್ ತುಂಬಾ ಡಿಫ್ರೆಂಟ್ ಆಗಿರುತ್ತದೆ. ರೋಲ್ಸ್ ರಾಯ್ಸ್ ಹೊರಗಿನಿಂದ ನೋಡಿದಾಗ ಲಕ್ಸುರಿ ಅಂತೆ ಕಾಣುತ್ತದೆ, ಆದರೆ ಅದರ ನಿಜವಾದ ಮ್ಯಾಜಿಕ್ ಶುರುವಾಗುವುದು ಅದರ ಒಳಗೆ ಕುಳಿತಾಗ. ಮೊದಲಿಗೆ ಆ ಡೋರ್ ಮುಚ್ಚಿದ ಕ್ಷಣ ಹೊರಗಿನ ಪ್ರಪಂಚವೇ ಮಾಯವಾದಂತೆ ಅನಿಸುತ್ತದೆ. ಯಾವುದೇ ಟ್ರಾಫಿಕ್ ಹಾರನ್, ಇಂಜಿನ್ ಸೌಂಡ್, ರೋಡ್ ನಾಯ್ಸ್ ಯಾವುದೂ ಕೇಳಿಸುವುದಿಲ್ಲ. ಅಷ್ಟೊಂದು ಸೈಲೆಂಟ್ ಆಗಿರುತ್ತದೆ. ಇದರ ಹಿಂದೆ ಸಾವಿರಾರು ಗಂಟೆಗಳ ಇಂಜಿನಿಯರಿಂಗ್ ಅಡಗಿದೆ. ಆ ಕಾರ್ ಹೋಗುವ ಸೌಂಡ್ ಕೂಡ ಬರಬಾರದೆಂದು ರೋಲ್ಸ್ ರಾಯ್ಸ್ ಗಾಗಿ ಕಾಂಟಿನೆಂಟಲ್ ಕಂಪನಿ ಒಂದು ಸ್ಪೆಷಲ್ ಟೈರ್ಸ್ ಅನ್ನು ಕ್ರಿಯೇಟ್ ಮಾಡಿದೆ. ಇದ್ರ ಒಳಗೆ ಒಂದು ಸ್ಪೆಷಲ್ ಫೋಮ್ ಇರುತ್ತದೆ. ಇದರಿಂದ ರೋಡ್ ಇಂದ ಬರುವ ನಾಯ್ಸ್ ಸುಮಾರು 9 ಡೆಸಿಬಲ್ಸ್ ವರೆಗೂ ಕಡಿಮೆ ಮಾಡುತ್ತದೆ. ಮತ್ತೆ ಇದರ ಪ್ರತಿಯೊಂದು ಡೋರ್, ವಿಂಡೋ, ಪ್ಯಾನಲ್ ಮ್ಯಾನುಫ್ಯಾಕ್ಚರಿಂಗ್ ಹೇಗಿರುತ್ತೆ ಅಂದರೆ ಹೊರಗಿನ ಶಬ್ದ ಒಳಗೆ ಬರದಂತೆ ಡಿಸೈನ್
ಮಾಡುತ್ತಾರೆ. ಇದೊಂದೇ ಅಲ್ಲದೆ ರೋಲ್ಸ್ ರಾಯ್ಸ್ ಒಂದು ಸಸ್ಪೆನ್ಷನ್ ಸಿಸ್ಟಮ್ ಅನ್ನು ತಯಾರಿಸಿದೆ. ಇದು ರೋಡ್ ಅನ್ನು ರೀಡ್ ಮಾಡುವಂತೆ ಡಿಸೈನ್ ಮಾಡಲಾಗಿದೆ. ಮುಂದೆ ಇರುವ ರೋಡ್ ಹೇಗಿದೆ, ಎಲ್ಲಿ ಬಂಪ್ಸ್ ಇದಾವೆ, ಈ ರೀತಿ ಎಲ್ಲವನ್ನು ಸೆನ್ಸರ್ಸ್ ಮತ್ತು ಕ್ಯಾಮೆರಾ ಗಮನಿಸುತ್ತದೆ. ಅದಕ್ಕೆ ತಕ್ಕಂತೆ ಸಸ್ಪೆನ್ಷನ್ ತನ್ನನ್ನು ತಾನೇ ಅಡ್ಜಸ್ಟ್ ಮಾಡಿಕೊಳ್ಳುತ್ತದೆ. ಇವೆಲ್ಲದರಿಂದ ಕಾರ್ ರಸ್ತೆ ಮೇಲೆ ಓಡುವುದಿಲ್ಲ, ತೇಲುತ್ತಿರುವಂತೆ ಅನಿಸುತ್ತದೆ. ಮೊದಲು ಹೇಳಿದ ಹಾಗೆ ನಾರ್ಮಲ್ ಲಕ್ಸರಿ ಕಾರ್ಸ್ ನಲ್ಲಿ ಇಂಟೀರಿಯರ್ ಡಿಸೈನ್ಸ್ ಮೊದಲೇ ಡಿಸೈಡ್ ಆಗಿರುತ್ತವೆ. ಆದ್ರೆ ರೋಲ್ಸ್ ರಾಯ್ಸ್ ನಲ್ಲಿ ಇಂಟೀರಿಯರ್ ಗೆ ಒಂದು ರೂಲ್ ಇದೆ, ಎನಿಥಿಂಗ್ ಇಸ್ ಪಾಸಿಬಲ್ ಅಂತ. ನಿಮಗೆ ಯಾವ ಲೆದರ್ ಬೇಕು, ಯಾವ ವುಡ್ ಫಿನಿಶಿಂಗ್, ಯಾವ ಪ್ಯಾಟರ್ನ್ ಮತ್ತು ಯಾವ ಮೆಟೀರಿಯಲ್ ಬೇಕು ಎಲ್ಲವನ್ನು ಕಸ್ಟಮರ್ ಡಿಸೈಡ್ ಮಾಡುತ್ತಾನೆ. ರೋಲ್ಸ್ ರಾಯ್ಸ್ ಕೇವಲ ಅದನ್ನು ರಿಯಾಲಿಟಿಗೆ ಮಾಡುತ್ತದೆ. ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ, ಒಬ್ಬ ಕಸ್ಟಮರ್ ತನ್ನ DNA ಪ್ರೊಫೈಲ್ ಅನ್ನೇ 3D ಆರ್ಟ್ ವರ್ಕ್ ರೂಪದಲ್ಲಿ ಡ್ಯಾಶ್ ಬೋರ್ಡ್ ಒಳಗೆ ನಿರ್ಮಿಸಿಕೊಂಡಿದ್ದ. ಒಂದ್ಸಲ ಇಮ್ಯಾಜಿನ್ ಮಾಡಿ, ನಿಮ್ಮ ಕಾರಲ್ಲಿ ನಿಮ್ಮದೇ DNA ಒಂದು ಆರ್ಟ್ ಪೀಸ್ ಆಗಿ ಡಿಸ್ಪ್ಲೇ ಆಗುತ್ತಿದೆ ಅಂಡ್ ಇಡೀ ಪ್ರಪಂಚದಲ್ಲಿ ಆ DNA ನಿಮ್ಮೊಬ್ಬರದೇ ಇರುತ್ತದೆ. ಆ ರೀತಿ ಯೋಚನೆ ಮಾಡಿದರೆ ಇಡೀ ಪ್ರಪಂಚದಲ್ಲಿ ಆ ಕಾರ್ ನಿಮ್ಮ ಹತ್ರ ಮಾತ್ರ ಇರುತ್ತದೆ. ಅಂಡ್ ರೋಲ್ಸ್ ರಾಯ್ಸ್ ನ ಇಂಟೀರಿಯರ್ ಅತ್ಯಂತ ಫೇಮಸ್ ಫೀಚರ್ ಯಾವುದು ಅಂದ್ರೆ ದಿ ಸ್ಟ್ರೈಟ್ ಹೆಡ್ ಲೈನರ್. ಒಬ್ಬ ವ್ಯಕ್ತಿ ಈ ರೀತಿ ಸ್ಟಾರ್ ಲೈಟ್ ಹೆಡ್ ಲೈನರ್ ಅನ್ನು ತನ್ನ ಕಾರ್ ರೂಫ್ ಗೆ ಡಿಸೈನ್ ಆಗಿ ಮಾಡಿಕೊಂಡಿದ್ದಾರೆ. ಫಸ್ಟ್ ಟೈಮ್ ನೋಡಿದಾಗ ಅದು ನಾರ್ಮಲ್ ರೂಫ್ ತರನೇ ಕಾಣಿಸುತ್ತದೆ, ಆದ್ರೆ ಲೈಟ್ಸ್ ಆಫ್ ಆದ ತಕ್ಷಣ ಸಾವಿರಾರು ಸ್ಟಾರ್ಸ್ ಹೊಳೆಯಲು ಶುರುವಾಗುತ್ತದೆ. ಇದು ಯಾವುದೇ ಸ್ಟಿಕ್ಕರ್ ಅಲ್ಲ, ಪ್ರೊಜೆಕ್ಟರ್ ಕೂಡ ಅಲ್ಲ, ಪ್ರತಿಯೊಂದು ಫೈಬರ್ ಆಪ್ಟಿಕ್ ಲೈಟ್ ಗಾಗಿ ರೂಫ್ ನಲ್ಲಿ ಪ್ರತ್ಯೇಕವಾಗಿ ಹೋಲ್ ಡ್ರಿಲ್ ಮಾಡಲಾಗುತ್ತದೆ. ನಂತರ ಪ್ರತಿಯೊಂದು ಫೈಬರ್ ಅನ್ನು ಕೈಯಿಂದ ಥ್ರೆಡ್ ಮಾಡಲಾಗುತ್ತದೆ. ಬರೀ ಒಂದು ಹೆಡ್ ಲೈನರ್ ಪೂರ್ಣಗೊಳ್ಳಲು ಹಲವಾರು ಗಂಟೆಗಳ ಹ್ಯೂಮನ್ ವರ್ಕ್ ಬೇಕಾಗುತ್ತದೆ. ಈ ರೀತಿ ರೋಲ್ಸ್ ರಾಯ್ಸ್ ತುಂಬಾ ಜನರಿಗೆ ರೂಫ್ ಮೇಲೆ ಶೂಟಿಂಗ್ ಸ್ಟಾರ್ಸ್ ಮತ್ತು ಕೆಲವರು ತಾವು ಹುಟ್ಟಿದ ದಿನ ಆಕಾಶದಲ್ಲಿ ಇದ್ದ ಸ್ಟಾರ್ಸ್ ಗಳ ಪ್ಯಾಟರ್ನ್ ಅನ್ನು ರೂಫ್ ಮೇಲೆ ನಿರ್ಮಿಸಿಕೊಂಡಿದ್ದಾರೆ. ಈ ರೀತಿ ಎಷ್ಟೋ ರೀತಿಯ ಕಸ್ಟಮೈಸೇಷನ್ ಅನ್ನು ರೋಲ್ಸ್ ರಾಯ್ಸ್ ಕಸ್ಟಮರ್ ಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಡುತ್ತದೆ. ಅಂಡ್ ನಿಮಗೆ ರೋಲ್ಸ್ ರಾಯ್ಸ್ ಖರೀದಿ ಮಾಡಲು ಅವಕಾಶ ಬಂದರೆ ಎಷ್ಟು ಜನ ಖರೀದಿ ಮಾಡುತ್ತೀರಾ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋಗೆ ಇಷ್ಟೇ, ಮತ್ತೆ ಮುಂದಿನ ವಾರ ಸಿಗೋಣ. ಬಾಯ್.